ಈಗ 70 ಲಕ್ಷ ಹಣ ಪಾವತಿ ಮಾಡಬೇಕು ಅಂತ ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಬಂದಿದೆ. ಕೆಐಎಡಿಬಿ ಕೊಟ್ಟಂತಹ ನೋಟಿಸ್ ಅದು. ಆ ನೋಟಿಸ್ಗೆ ಈಗ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನದ್ದು ಮಠದಿಂದಲೇ ಕಿತ್ತುಕೊಳ್ಳುವಂತಹ ಸಂಸ್ಕೃತಿ, ಮಠಕ್ಕೆ ನೀಡಿದ ನೋಟಿಸ್ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಸರ್ಕಾರದಿಂದ ಅಪಮಾನ ಆಗಿದೆ. ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಹರಿಸಿದ್ದಾರೆ. ಮಠಕ್ಕೆ ನೀರು ಹರಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಏನೂ ಯೋಚನೆ ಮಾಡದೆ ಮಠಕ್ಕೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ ನೀಡಿದ ಅಧಿಕಾರಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದು ಯಾವ ಸೀಮೆದಪ್ಪ? ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ. ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಆ ರೀತಿ ಹೇಳಿದರೆ ಅವರು ಸರಿಯಾಗಿ ಅಂತ ಯಾವ ಅಧಿಕಾರಿ? ಇದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಮಾತು. ಮಠದಿಂದಲೇ ಕಿತ್ತುಕೊಳ್ಳುವಂತಹ ಸಂಸ್ಕೃತಿನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿಟಿ ರವಿ. ಸಿದ್ಧಗಂಗಾ ಮಠಕ್ಕೇನು ಕೆಐಎಡಿಬಿ ನೋಟಿಸ್ ಕೊಟ್ಟಿದೆ, ಅದನ್ನ ವಾಪಸ್ ಪಡಿಬೇಕು. ಜೊತೆಗೆ ಯಾವ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೋ ಆ ಅಧಿಕಾರಿಯ ವಿರುದ್ಧ ಕ್ರಮ ಆಗಲೇಬೇಕು ಅಂತ. ನೀರನ್ನ ತೆಗೆದುಕೊಂಡಿದ್ದೀವಿ, ಅದಕ್ಕೆ ದುಡ್ಡು ಕಟ್ಟಬೇಕು ಅಂತೇಳಿ ಅಲ್ಲಿ ಒಬ್ಬರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಲೆಟರ್ನ ಏಪ್ರಿಲ್ನಲ್ಲಿ ಬರೆದಿದ್ದಾರೆ. ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಇಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ. ಅದು 16,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ, ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು. ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ, ಆ ದಾಸೋಹವನ್ನು ಮಾಡ್ತಿರೋಂಥ ಮಠ, ಅಂಥ ಶಿಕ್ಷಣ ಮಠ. ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ, ಪಡ್ಕೊಂಡಿದ್ರೂ ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು. ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ. ನಾನೀಗ ನಮ್ಮ CEO KDB ಅವ್ರಿಗೂ ಹೇಳಿದ್ದೀನಿ, ಸಿಗೂ ಹೇಳಿದ್ದೀನಿ. ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಮನೆಗೆ ಬಳಸ್ಕೊತಿಲ್ಲ, ಸ್ವಂತಕ್ಕೆ ಬಳಸ್ಕೊತಾ ಇಲ್ಲ, ಮಠದ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಹೀಗಾಗಿ ಅದು ಪ್ರಶ್ನೆ ಇಲ್ಲ. ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ. ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ಕಳಿಸಿ ನನ್ನ ಹತ್ರ ಅದನ್ನು ವೇವ್ ಆಫ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.